ಇದು ಅದ್ಭುತ ರುಚಿಕರವಾದಂತ ನಮ್ಮ ಕರ್ನಾಟಕದ ಸ್ಪೆಷಲ್ ಟೊಮೆಟೊ ಬಾತ್ ರೆಸಿಪಿ. ಟೊಮೆಟೊ ಬಾತ್ ನ ಒಬ್ಬೊಬ್ಬರು ಒಂದೊಂದು ವೇರಿಯಂಟ್ ಅಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತೀವಿ. ಹೇಗೆ ಮಾಡಿದ್ರು ಇದೊಂದು ಅದ್ಭುತ ರುಚಿಕರವಾದಂತ ಕಂಫರ್ಟ್ ಡಿಶ್ ಅಂತ ಹೇಳ್ಬಹುದು. ಮೊದಲಿಗೆ ಅರ್ಧ ಕೆಜಿ ಅಕ್ಕಿಯನ್ನ ನೀರ್ ಹಾಕಿ 30 ನಿಮಿಷ ನೆನೆ ಹಾಕೊಳ್ಳಿ. ಈ ಅಡಿಗೆನ ಕ್ವಿಕ್ ಅಂಡ್ ಈಸಿಯಾಗಿ ಮಾಡೋದಕ್ಕೆ ನಾನಿವತ್ತು ವಿಗಾರ್ಡ್ ಅವರ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 700 ವ್ಯಾಟ್ ಪವರ್ ಇರೋದ್ರಿಂದ ಯಾವುದೇ ಅಡಿಗೆಗಳನ್ನಾಗ್ಲಿ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಇದರಲ್ಲಿ ಡಿಟ್ಯಾಚಬಲ್ ಪವರ್ ಕೇಬಲ್ ಇರೋದ್ರಿಂದ ಹ್ಯಾಂಡಲ್ ಮಾಡೋದು ಮತ್ತು ಸ್ಟೋರ್ ಮಾಡೋದು ತುಂಬಾನೇ ಈಸಿ. ರೈಸ್ ಕುಕ್ಕರ್ ಅಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಓಲ್ ಸ್ಪೈಸಸ್, ಹೆಚ್ಚಿರುವಂತ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಹೆಚ್ಚಿರುವಂತ ಟೊಮೆಟೊ, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಟೊಮೆಟೊ, ನೆನೆಸಿರುವಂತ ಬ್ಯಾಡಗೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಮತ್ತು ಜೀರಿಗೆನ ಹಾಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ರುಬ್ಕೊಂಡಿರುವಂತ ಮಸಾಲೆನ ಹಾಕಿ ಜೊತೆಗೆ ಬಟಾಣಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆಯಿಂದ ಎಣ್ಣೆ ರೀತಿ ಸಪರೇಟ್ ಆದ್ಮೇಲೆ ಹೆಚ್ಚಿರುವಂತ ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನೆನೆಸಿರುವಂತ ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅಕ್ಕಿಯ 2ರಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ. ರೈಸ್ ಕರೆಕ್ಟ್ ಆಗಿ ಕುಕ್ ಆದ್ಮೇಲೆ ಇದು ಆಟೋಮೆಟಿಕ್ ಆಗಿ ಕುಕ್ ಇಂದ ವಾರ್ಮ್ ಮೋಡ್ ಗೆ ಚೇಂಜ್ ಆಗುತ್ತೆ. ಇದರಲ್ಲಿ ಫುಡ್ ನ ಪದೇ ಪದೇ ಬಿಸಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ವಾರ್ಮ್ ಮೋಡ್ ನಲ್ಲಿ 5 ಗಂಟೆಗಳ ಕಾಲ ಫುಡ್ ಬಿಸಿಯಾಗೇ ಇರುತ್ತೆ. ವಾರ್ಮ್ ಮೋಡ್ ಅಲ್ಲಿ 10 ರಿಂದ 15 ನಿಮಿಷ ಬಿಟ್ರೆ ಅದ್ಭುತ ರುಚಿಕರವಾದಂತ ಟೊಮೆಟೊ ಬಾತ್ ತಯಾರಾಗುತ್ತೆ.